RCB ವಿಜಯೋತ್ಸವದ ಸಂಭ್ರಮದಲ್ಲಿದ್ದಂಥವರು ಹಲವು ಜನ ಸಾವಿನ ಮನೆಯನ್ನು ನೋಡುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಸೊ ಬಟ್ ಹಲವರು ಅಲ್ಲಿ ಕಾಲು ತುಳಿಕೋಕ್ಕೂ ಒಳಗಾಗಿದ್ದರು. ಸೊ ಈಗ ಅಂದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇರುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಅವತ್ತು ಸಂದರ್ಭದಲ್ಲಿದ್ದರು. ಸರ್, ಅವತ್ತು ಕಾಲು ತುಳಿತ ಆಯಿತು, ನೀವು ಯಾವ ಗೇಟಲ್ಲಿದ್ದಿರಿ, ಯಾವ ರೀತಿಯ ಎಷ್ಟೊತ್ತಿಗೆ ಅಲ್ಲಿ ಸ್ಟೇಡಿಯಂ ಹತ್ರ ಬಂದ್ರಿ, ಹೇಗೆ ಪ್ರಾಬ್ಲಮ್ ಆಯಿತು ಅಂತ? ಸೊ ನಾವು ಗೇಟ್ ನಂಬರ್ 17 ಮುಂದ್ಗಡೆ ಇದ್ದಿದ್ವಿ. ಸೊ ಎಲ್ಲ ಪರೇಡು ಅದೆಲ್ಲ ಮತ್ತು ನಮ್ಮದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಎಲ್ಲ ಇತ್ತು. ನಾವು ಅದಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮಗೆ ಜನಸಂದಣಿ ಇರಬಾರ್ದಂತ ನಮ್ಮದು ಯೋಚನೆ ಆಗಿತ್ತು. ಸೊ ನಾವು ಸ್ಟೇಡಿಯಂ ಕಾರ್ಯಕ್ರಮವನ್ನು ಮಾತ್ರ ನೋಡುವಂಥ 2 ಗಂಟೆ ಅಷ್ಟು ಬೇಗ ನಾವು ಬಂದಿದ್ವಿ, ನಾನು ಮತ್ತು ನನ್ನ ಸ್ನೇಹಿತರು. ಸೊ ನಾವು ಬೇಗ ಮೆಟ್ರೋದಲ್ಲಿ ಬಂದು ಸ್ಟೇಡಿಯಂ ಹತ್ರ ಇದ್ವಿ. ಆವಾಗ ಜಾಸ್ತಿ ಜನಸಂದಣಿ ಇರಲಿಲ್ಲ ಸ್ಟೇಡಿಯಂ ಹತ್ರ. 3:30 ಏನೂ ಇರಲಿಲ್ಲ. 3:30 ಸ್ಟೇಡಿಯಂನವರಿಂದ ಅಷ್ಟರ ತನಕ ಒಂದು ಯಾವುದು ಮಾಹಿತಿ ಆಗಲಿ, ಯಾವುದೇ ಕ್ಲಾರಿಫಿಕೇಷನ್ ಆಗಲಿ ಅಬೌಟ್ ಎಂಟ್ರಿ ಹೇಗಿರ್ತದೆ, ಎಷ್ಟು ಗಂಟೆಗೆ ಆಗ್ತದೆ, ಯಾವುದು ಕಮ್ಯುನಿಕೇಷನು ಮಾಹಿತಿಯು ಯಾರ ಕಡೆಯಿಂದಲೂ ಇರಲಿಲ್ಲ. 3:30 ಸ್ಟೇಡಿಯಂ ಅನೌನ್ಸ್ಮೆಂಟಿಂದ ಅವರು ಟಿಕೆಟನ್ನು ಅಂದರೆ ಆನ್ಲೈನ್ ಟಿಕೆಟ್ ಪಾಸನ್ನು ನೀವು ಪಡ್ಕೊಳ್ಬೇಕು. ಅದಕ್ಕೆ ಹಣ ಇರಲಿಕ್ಕೆಲ್ಲ ಫ್ರೀ ಇದೆ, ಬಟ್ ಅದು ಪಾಸ್ ಇದೆ, ನಿಮ್ಮನ್ನು ಎಂಟ್ರಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಸ್ಟೇಡಿಯಂ ಏರಿಯಾದಲ್ಲಿ ಇನ್ನು ಜಾಸ್ತಿ ಇಂಟರ್ನೆಟ್ ಕನೆಕ್ಷನ್ನು ಒಳ್ಳೆ ಇರಲಿಲ್ಲ. ಹಾಗಾಗಿ ತುಂಬ ಜನರಿಗೂ ಅದು ಪಾಸ್ ಪಡೆದುಕೊಳ್ಳೋದ್ರಲ್ಲಿ ತುಂಬ ಕಷ್ಟವಾಯಿತು, ಯಾರಿಗೂ ಸಿಗ್ತಾ ಇರಲಿಲ್ಲ. ಸೊ ಅವರು ತುಂಬ ಗಾಬರಿ ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇಡೀ ಏರಿಯಾದಲ್ಲಿ ಪ್ಯಾನಿಕ್ ಮೂಡಲಿಕ್ಕೆ ಶುರುವಾಯಿತು. ಹಾಗೆಯೂ ಒಳಗೆ ಹೋಗುವ ಬರದಲ್ಲಿ ಎಲ್ಲರೂ ಆವಾಗ ಲೈನೆಲ್ಲ ಬ್ರೇಕ್ ಮಾಡಿ ಅವರು ನೂಕಲು ಮಾಡಲು ಶುರು ಮಾಡಿದರು. ಸೊ ಆದ್ದರಿಂದ ನಾವು ಬೇಗ ಬಂದಿದ್ದರಿಂದ ನಾವು ಅಲ್ಲೇ ಸಿಕ್ಕಾಕಿಕೊಂಡು ನಮಗೆ ಬೇಕೆಂದರೆ ಅಲ್ಲಿಂದ ಹೊರಗೆ ಬರೋಕ್ಕೂ ಆಗಲಿಲ್ಲ. ಸೊ ಅದೇ ಜನಸಂದಣಿ ನಾವು ಮುಂದೆ ಹೋಗದೆ ಬೇರೆ ನಮಗೆ ಯಾವುದು ದಾರಿ ಇರಲಿಲ್ಲ. ನಾವು ಆಲ್ಮೋಸ್ಟ್ ಗೇಟ್ ಒಳಗೆ ಹೋಗುವಾಗಲೇ ಸೈಡಲ್ಲಿದ್ದದೊಂದು ಬ್ಯಾರಿಕೇಡ್ ಬಿದ್ದು ಆವಾಗ ಮೊದಲ ಹಂತದ ಕಾಲು ತುಳಿತವು ಪ್ರಾರಂಭವಾಯಿತು. ನಾನು ಕೂಡ ನನ್ನ ಒಬ್ಬ ಸ್ನೇಹಿತ ಬಿದ್ದಿದ್ದರನ್ನು ಎತ್ತಲಿಕ್ಕೆ ಹೋಗುವಾಗ ನಾನು ಕೂಡ ಆಯತಪ್ಪಿ ಬಿದ್ದೆ. ಆವಾಗ ನನ್ನ ಕಾಲ ಮೇಲೆ ಕೂಡ 3 ಜನರು ಬಿದ್ದಿದ್ದರಿಂದ ನನಗೆ ಅಲ್ಲಿಂದ ಅಲ್ಲಿಂದ ಬಿಡಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ.